ಇವತ್ತು ನಮ್ಮ ಪರಮೇಶಣ್ಣ ವಾಲಿಕಾರ್ ಅವರ ಪ್ರಥಮ ವರ್ಷದ ಪುಣ್ಯ ಸ್ಮರಣೆ. ಆ ಪುಣ್ಯಾತ್ಮ ನಮ್ಮನ್ನೆಲ್ಲ ಆಗಲಿ 1 ವರ್ಷ ಆಯ್ತು. 1 ವರ್ಷ ಆದರೂ ಅವನ ನೆನಪಿನೊಳಗೆ ನಾವೆಲ್ಲರೂ ಕೂಡಿ ಇವತ್ತು ಬೆಳತನಕ ಜಾಗರಣೆ ಒಳಗೆಲ್ಲ ಕಲಾವಿದರು ಕೂಡಿವಲ್ಲ. ಅವ ಹೆಂಗ್ ನಡ್ಕೊಂಡಿರ್ಬೇಕು, ಹಂಗ ಈ ಜೀವ ಶರೀರ ಬಿಟ್ಟು ಹೋಗೋ ಮುಂದೆ ಯಾರಿಗೂ ಕಾಣಲಿಲ್ಲ. ಹಂಗ ಈ ಮಣ್ಣಿನಿಂದ ಬಂದಂತ ಈ ಕಾಯ ಮಣ್ಣಿನೊಳಗೆ ಹೋಗುವುದು. ಇವತ್ತು ನಗಿ 1-5 ನಿಮಿಷ ನಮ್ಮ ಕಡೆಗೆ ಇರ್ತೈತಿ, ಇನ್ನೊಬ್ಬನ ಕಡೆಗೆ ಹೋಗ್ತೈತಿ. ಶಾಶ್ವತವಾಗಿ ನಗಿ, ಈ ನಗು ಸಂತೋಷ ಅನ್ನೋದು ಒಬ್ಬರ ಕಡೆಗೆ ಇರಬೇಕು. ಹಂಗಾಗಿ ನಾವು ಇರುವಷ್ಟು ಜನ ಚಲೋ ಅನ್ನಿಸ್ಕೊಂಡು ಹೋಗ್ಬೇಕು. ಇಲ್ಲಿ ಎದಕ್ಕೆ ಬಂದೇವಪ್ಪ ನಾವೆಲ್ಲರೂ ಅಂದ್ರೆ ಸಂತಿ ಮಾಡಕ್ ಬಂದೇವಿ. ಎಂತ ಸಂತಿ ಮಾಡಕ್ ಬಂದೇವಿ? ಧರ್ಮ ಎಂಬುವ ಸಂತಿ ಮಾಡ್ಕೊಂಡು ಹೋಗಿ ಭಗವಂತನಂತಿಕೆ ಹೆಂಗ ನಾವು ಗಳೆ ಹೋದಾಗ ಹೆಂಡತಿ ರೊಟ್ಟಿ ಪಲ್ಲಿ ಚಟ್ನಿ ಖಾರ ಉಪ್ಪಿನಕಾಯಿ ಹೆಂಗ್ ಕಟ್ಕೊಂಡ ಬರ್ತಾಳಲ್ಲ ಹೊಲಕ್ಕೆ, ಹಂಗ ದಾನ ಧರ್ಮ ಎಂಬುವ ರೊಟ್ಟಿ ಗಂಟ ಕಟ್ಟಿಕೊಂಡು ತಿಳಿನ ಹಿಡ್ಕೊಂಡು ಪರಮಾತ್ಮನಂತಿಗೆ ಹೋಗ್ಬೇಕು. ಅವ ಗಂಟ ಬಿಚ್ಚಿ ನೋಡಿದ ಮ್ಯಾಗ ನಮ್ಮಂತೆಗೆ ಎಷ್ಟು ದಾನ ಮಾಡೀವಿ, ಎಷ್ಟು ಧರ್ಮ ಮಾಡೀವಿ, ಎಷ್ಟು ಕರ್ಮ ಮಾಡೀವಿ ಅನ್ನೋದು ಅವಾಗ ಕೇಳ್ತೈತಿ. ಊರಾಗ ಬಹಳ ಚಲೋ ಇದ್ದ, ಇನ್ನಷ್ಟು ಜನ ಇರಬೇಕಾಗಿತ್ತು. ಇವನಿಂದ ಇನ್ನೊಂದು ಸ್ವಲ್ಪ ಈ ಗ್ರಾಮಕ್ಕೆ ಅವಶ್ಯಕತೆ ಇತ್ತು, ಮನೆತನಕ್ಕೆ ಅವಶ್ಯಕತೆ ಇತ್ತು, 4 ಜನಕ್ಕೆ ಅವಶ್ಯಕತೆ ಇತ್ತು ಅಂತೇಳಿ ನಾವು ಹೆಂಗೆ ಪರ್ಮಿಷನ್ ನೆನೆಸಾಕತ್ತೇವಲ್ಲ, ಹಂಗ ಅಗ್ನಿ ಬಾಯಿ ಬೆಳ್ಕೊಂತ ಒಬ್ಬ ಊರಾಗ ಚಲೋ ಮನುಷ್ಯ ತೀರ್ಕೊಂಡಿದ್ದ. ಅವಾಗ ಏನೊಂದು ಸಾಹಿತ್ಯ ಮಾಡಿದ್ವಿ. ಯಾಕ ಬಾಯಿ ಬಡ್ಕೋತಿ ಹೇಳ ಹಂತಾದೇನಾಗೈತಿ, ಯಾಕ ಬಾಯಿ ಬಡ್ಕೋತಿ ಹೇಳ ಹಂತಾದೇನಾಗೈತಿ, ಮೋಟರ್ ಹತ್ತಿ ಮೈ ಮರಿ ಬ್ಯಾಡ ನಿನ್ನ ಬಾಜೆ ಬರ್ತೈತಿ, ಇವತ್ತಿನಿಂದ ನಾಳೆ ಮುಂದೆ ಕಾಲು ಚಕ್ರ ತಿರುಗತೈತಿ, ಯಾಕ ಬಾಯಿ ಬಡ್ಕೋತಿ ಹೇಳ ಹಂತಾದೇನಾಗೈತಿ, ಯಾಕ ಬಾಯಿ ಬಡ್ಕೋತಿ ಹೇಳ ಹಂತಾದೇನಾಗೈತಿ, ಮೋಟರ್ ಹತ್ತಿ ಮೈ ಮರಿಬಾದ ನಿನ್ನ ಬಾಜೆ ಬರ್ತೈತಿ, ಇವತ್ತಿಂದ ನಾಳೆ ಕಾಲು ಚಕ್ರ ತಿರುಗತೈತಿ. ಮೋಟರ್ ಹತ್ತಿ ಮೈ ಮರಿಬಾದ ಅದೇ ಬರ್ತೈತಿ, ಇವತ್ತಿಂದ ನಾಳೆ ಯಾಕ ಬಾಯಿ ಬಡ್ಕೋತಿ ಹೇಳ ಹಂತಾದೇನಾಗೈತಿ, ಯಾಕ ಬಾಯಿ ಬಡ್ಕೋತಿ ಹೇಳ ಹಂತಾದೇನಾಗೈತಿ, ಈ ಮೈ ಮರಿಬಾದ. ಇವತ್ತ ಬೈರಿಕೊಪ್ಪಕ್ಕೆ ಹುಬ್ಬಳ್ಳಿಯಿಂದ ಟಿಕೆಟ್ ತಗೊಂಡೇವಂದ್ರೆ ಬೈರಿಕೊಪ್ಪಕ್ಕೆ ಇಳಿಬೇಕು. ಮುಂದೆ ಹೋಗಿ ನಾನು ಸತ್ತೂರಿಗೆ ಇಳಿತೀನಿ ಅಂತ ಹೇಳಿ ಕುಂತ ಮಕ್ಕೊಂಡ್ರೆ ಮತ್ತೆ ಟಿಕೆಟ್ ಹೇಳ್ತಾನ. ಹಂಗ ತಾಜೆ ಬಂದಾಗ ಇಳಿದ ಪರಮಾತ್ಮ ಯಾವಾಗ ಕರಿತಾರಲ್ಲ ಅವಾಗ ಒಂದಿನ ಹೋಗುದ ಇದ್ದಾಗ ಚಲೋ ಅನಿಸ್ಕೊಂಡು ಹೋಗ್ಬೇಕು. ಹೆಂಗ್ ಹೋಗ್ಬೇಕು? ಪರಮೇಶ್ವರ ನಂಗೆ ಬಾಳೆ ಮಾಡಿಕೊಂಡು ಹೋಗ್ಬೇಕು. ಕಟ್ಟಿ ಮ್ಯಾಗ ಚೀಲದ ನಿಟ್ಟ ಮೈ ತುಂಬ ಬಂಗಾರ ಕೊಟ್ಟ ಆಸ್ತಿ ಅಂತ ಸಾವಿರ ಪಟ್ಟ ಗೊತ್ತೇ ಸಾವಿರ
ಆಸೆಯಿಂದ ಸಾವಿರ ಪಟ್ಟ ಬಟ್ಟೆ ಸಾವಿನ ಒಂದು ತುತ್ತು ಊಟ ಮಾಡೋ ಮುಂದೂ ಜೀವ ಹಕ್ಕಿ ಬಿಡ್ಬಾರ್ದು. ಹೆಂಗ ಅವ ಕರೆದಾಗ ಕೈ ತೊಳ್ಕೊಂಡ ಹೋಗುದೈತಿ ಬಿಟ್ಟ ಎಷ್ಟು ದಿನ ಇದ್ರು ಅಂತ ತಮ್ಮ ಯಾರ ಕುಂತ ತಿಂದು ಹೋಗಿ ತುಪ್ಪ ಇದ್ದ ಮಾರಿ ಮಾಡಿ ಕುದರ್ಪ ಮನೆ ಮಾರಾಟ ಮುಲಿ ಗುಂಪ ಬದುಕಿಗೆ ಹಿಂಗ ಹೇಳುವಂತ ಸಪ್ಪ ಕುಂತ ತಿಂದು ಹೋಗಿ ತುಪ್ಪ ಇದ್ದಿದ್ದ ಮಾರಿ ಮಾಡಿದ್ರು ದರ್ಪ ಮನೆ ಮಾರಾಟ ಮುಲಿ ಗುಂಪ ಬದುಕಿಗೆ ಹಿಂಗ ಹೇಳುವಂತ ಸಪ್ಪ ಅವ ಕರೆದಾಗ ಬಾಳೆ ಬಿಟ್ಟ ಅವ ಬಾಂದಾಗ ಬಾಳೆ ಬಿಟ್ಟ ಹೋಗುದೈತಿ ಒಟ್ಟ ಅಂಗಿ ಹತ್ಕೊಂಡು ಬರುತ್ತೆ ತಯಾರಾದ ಮುಂಜಾನೆಯಿಂದ ಸಂಜೆ ಮಟ್ಟ ದುಡಿದು ಯಾರಿಗೆ ಮಾಡೋದೈತಿ? ಬಹಳಷ್ಟು ಗಳಿಸಿ ಮನೆ ತುಂಬ ಬಂಗಾರ ಬೆಳ್ಳಿ ತಿಜೋರಿಗಟ್ಲೆ ರೊಕ್ಕ ಒಟ್ಟಿರ್ತೀವಿ. ಮಕ್ಕಳಿಗೆ ಸಂಸ್ಕಾರ ಕೊಡಲಿಲ್ಲ ಅಂದ್ರೆ ತಿಜೋರಿ ಎಲ್ಲ ತಿಜೋರಿ ದುಡ್ಡಲ್ಲ, ತಿಜೋರಿ ಸದ್ಯ ಇದ್ದಿದ್ದ ಜಗದಾಗ ಇರುವುದಿಲ್ಲ. ಎಲ್ಲಿರ್ತೈತಿ? ಬಬ್ಬರಿಲು ಬಂದಿ ಒಬ್ಬವಕ್ಕ ಬಬ್ಬರಿಲು ವೈರಾಗ್ಯ ಬದುಕ ಸುಸ್ತಿರೆ ಸುಖ ಬಯಸಾಕ ಎಷ್ಟು ದಿನ ಇರಬೇಕ ಬಬ್ಬರಿಲೆ ಬಂದಿ ಒಬ್ಬವಕ್ಕ ಬಬ್ಬರಿಲೆ ವೈರಾಗ್ಯ ಬದುಕ ಸುಸ್ತಿಲೆ ಸುಖ ಬಯಸಾಕ ಎಷ್ಟು ದಿನ ಇರಬೇಕ ಲಕ್ಷದ ಫಾರ್ಚುನರ್ ಕಾರ್ ಗಾಡಿ ತಗೊಂಡು ಹೊಂಟಾನಿ. ಈ ಕಾರ್ ಗಾಡಿ ಹೋಗಿ ಮನೆ ಬಾಕಲಾಗೈತಿ. ನಾನು ಹೆಂಡತಿ ಕೈಯ ಚಾವಿ ಕೊಟ್ಟು ಬರ್ತಾನಂದ್ರು ಬಿಡುದಿಲ್ಲವ. ಬಾ ಅಂದಾಗ ಎಲ್ಲ ಗಾಡಿ ಸತಿ ಎಲ್ಲ ಬಿಟ್ಬಿಟ್ಟು ಎಲ್ಲಿ ಹೋಗ್ತದೆ ಗೊತ್ತಿಲ್ಲ, ಒಟ್ಟು ಕರ್ಕೊಂಡು ಹೋಗುದ. ಹೆಂಗ ಹೋಗು ಗಾಡಿ ಬಿಟ್ಟ ಇಳಗ ಹೋಗುದೈತಿ ಅವನು ಕರೆದಾಗ ಬಂದು ಬಳಗತ್ತ ಹೇಳಿ ಬರ್ತೇನಂದ್ರ ತನ್ನ ಹೇಳ ಬ್ರಹ್ಮ ಕಟ್ಟಿದ ಬದುಕಿನ ಬುತ್ತಿ ಹೆಂಗ ಹೊತ್ತು ನೋಡು ಕುಲಿತಿ ಒಳ್ಳಿ ನೋಡ ಎಲ್ಲಿ ದಾರಿ ತಪ್ಪಿ ಭಕ್ತೋದ ಮ್ಯಾಗ ಕುಟ್ಟ ಬ್ರಹ್ಮ
ಕಟ್ಟಿದ ಬದುಕಿನ ಬುತ್ತಿ ಹೆಂಗ ಹೊತ್ತಿ ನೋಡಿಟ್ಟು ನೆಟ್ಟಿ ಹಳ್ಳಿ ನೋಡ್ರಿ ಎಲ್ಲಿ ದಾರಿ ತಪ್ಪಿ ಸಂತೋಷ ಮಾಸ್ತರಾಡಿದ ಮಾತು ಹಸಿಗಾಡ ಹಳ್ಳ ಹೊಡೆದಂಗೈತಿ ನಿನ್ನ ಸುಳಿ ಸುಮಾರು ಇದ್ರ ತಮ್ಮ ಯಾರೇನ್ ಮಾಡಬೇಕಿ